ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ನೀಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಬಂದಿಲ್ಲ ಅಂದರೂ ಈ ಡಿಸೈನ್ ಆರಾಮ್ಸಾಗಿ ಎಲ್ಲರೂ ಮನೇಲಿ ಹಾಕುವಂಥ ಡಿಸೈನು. ಸೊ ಬೀಡ್ಸ್ ಬಾರ್ಡರ್ ಟೈಪು ಇರುತ್ತೆ, ಕುಚ್ಚೂ ಬರುತ್ತೆ. ಇದಕ್ಕೆ ನಾರ್ಮಲ್ ಎಮ್ಮಿಂಗ್ ನೀಡಲ್ ಬರುತ್ತಲ್ಲ, ಕಾಟನ್ ಥ್ರೆಡ್ 2 ಎಳೆ ಹಾಕ್ಕೊಂಡು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೀಡ್ಸ್ ಬಂದು ಸೇಮ್ ಸೈಜ್, ಮೀಡಿಯಮ್ ಸೈಜು ಪರ್ಲ್ ಮತ್ತು ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ. ಪರ್ಲ್ ಇದಕ್ಕೆ ತುಂಬ ಹೈಲೈಟಾಗಿ ಕಾಣುತ್ತೆ ಫ್ರೆಂಡ್ಸ್. ಗೋಲ್ಡನ್ ಬೀಡು ಅಷ್ಟೇ, 2 ಒಂದೇ ಸೈಜ್ ತೊಗೊಂಡಿದ್ದೀನಿ. ಮೀಡಿಯಮ್ ಇಲ್ಲಾಂದರೆ ಬಿಗ್ ಕೂಡ ತೊಗೋಬೋದು ಸೇಮು, ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ಸು. ಸೊ ಇದಕ್ಕೆ ಸಿಂಗಲ್ ಸ್ಟೆಪ್ಪು ಬರೀ ನೀಡಲಿಂದ ಸ್ಟಿಚ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ತುಂಬ ಒಳ್ಳೆ ಲುಕ್ ಬರುತ್ತೆ ಡಿಸೈನು. ಸೊ ನೀಡಲ್ನ ಸ್ಟಾರ್ಟಿಂಗ್ ಎಮ್ಮಿಂಗ್ಗೆ ಈ ಥರ ನಾಟ್ ಹಿಂದೆ ಬರೋ ಥರ ಎಳ್ಕೊಳ್ಳಿ. ಸ್ಟಾರ್ಟಿಂಗ್ ಈ ರೀತಿ ಮಾಡಿಕೊಂಡು ಅಲ್ಲೇ ಒಂದು ನಾಟ್ ಹಾಕ್ತೀನಿ. ಸೊ ಇನ್ನೂ ಒಂದು ಅಂದರೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಒಂದು ನಾಟ್ ಹಾಕೋಣ. ಸೊ ಸ್ಟಿಫ್ನೆಸ್ಗೋಸ್ಕರ ಫ್ರೆಂಡ್ಸ್ ಎಕ್ಸ್ಟ್ರಾ ಒಂದು ಈ ಥರ ನಾಟ್ ಹಾಕ್ಕೊಂಡು ಇವಾಗ ಬೀಡ್ಸ್ ತೊಗೊಳ್ಳೋಣ. ಮೀಡಿಯಮ್ ಸೈಜ್ ಹೇಳ್ದೆ ಅಲ್ವಾ, ಇದರಲ್ಲಿ ಬಿಗ್ ಕೂಡ ತೊಗೋಬೋದು ನೀವು ಸೇಮು. ಸೊ ಫಸ್ಟ್ ಗೋಲ್ಡನ್ನು, ಒಂದು ಪರ್ಲು ಮತ್ತು ಇನ್ನು ಒಂದು ಗೋಲ್ಡನ್ನು. ಸೊ ಮೀಡಿಯಮ್ ಸೈಜ್ ಬೀಡಿದು 3 ಈ ಥರ ನೀಡಲ್ ದಾರಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಒಳಗಡೆಗೆ ಅದು ವಿ ಶೇಪ್ ಬರಬೇಕು ನಮಗೆ, ಟ್ರಯಾಂಗಲ್ ಶೇಪಾಗಿ ಸ್ವಲ್ಪ. ಮತ್ತು ಬಟ್ಟೆ ಎತ್ಕೊಂಡು ನೀಡಲಿಂದ ಲಾಸ್ಟ್ ಗೋಲ್ಡ್ ಬೀಡ್ ಒಳಗಡೆ ವಾಪಸ್ಸು ರಿಟರ್ನ್ ಆಗಬೇಕು. ಸೊ ಲಾಸ್ಟ್ ಗೋಲ್ಡ್ ಬೀಡ್ ಒಳಗಡೆ ವಾಪಸ್ ಹೋಗ್ತೀನಿ. ಮತ್ತು ಇವಾಗ ಫಸ್ಟ್ ಒಂದು ಪರ್ಲು ಮತ್ತು ಗೋಲ್ಡ್ ಬೀಡ್ 2 ಬೀಡ್ ಸಾಕು. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್. ಸೊ ಇದು ಕುಚ್ಚು ಬರೋದ್ರಿಂದ ಫ್ರೆಂಡ್ಸ್ ಕುಚ್ಚಿಗೆ ಪ್ಲೇಸ್ ಕೂಡ ನಾವು ಮಾಡ್ಕೋಬೇಕಾಗತ್ತೆ ನೋಡಿ. ಸ್ವಲ್ಪ ಬಟ್ಟೆ ಎತ್ಕೊಂಡು ನೀಡಲ್ಗೆ ವಾಪಸ್ ಲಾಸ್ಟ್ ಗೋಲ್ಡ್ ಬೀಡ್ ಇರುತ್ತಲ್ಲ ಅದರಲ್ಲಿ ವಾಪಸ್ ಪಾಸ್ ಮಾಡಬೇಕು. ಈ ರೀತಿ 2 ಬೀಡ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಫಸ್ಟು. ಇದು ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ ಅಂದೆ ನಾನು, 2 ಸ್ಟೆಪ್ ಡಿಸೈನು. ಸೊ ಸ್ಟಾರ್ಟಿಂಗ್ ಇದು ತುಂಬ ಸತಿ ತೋರಿಸಿದ್ದೀನಿ. ಬರೀ ಇಷ್ಟೇ ಬಾರ್ಡರ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬಿಗ್ ಸೈಜ್ ಬೀಡಲ್ಲಿ ಅಂದ್ಬಿಟ್ಟು. ಬರೀ ಗೋಲ್ಡನ್ನಲ್ಲಿ ಹಾಕ್ಬೋದು, ಬರೀ ಪರ್ಲಲ್ಲಿ ಹಾಕ್ಬೋದು. ಇದು ಲಾಸ್ಟ್ ಸ್ಟೆಪ್ಪು ತುಂಬ ಲುಕ್ ಬರುತ್ತೆ ನಿಮಗೆ ನೋಡಿ. ಒಂದು ಪರ್ಲು, ಒಂದು ಗೋಲ್ಡ್ ಬೀಡನ್ನ ಈ ಥರ ಇನ್ಸರ್ಟ್ ಮಾಡೋದು. ಅದು ವಿ ಶೇಪಲ್ಲಿ ಇಟ್ಕೊಂಡು ನೋಡಿ ಆರಾಮಾಗಿ ಕುತ್ಕೊಳ್ಳುತ್ತೆ ಬೀಡ್ಸು. ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹಾಕಬೇಕಂತ. ಸೇಮ್ ಮೆಷರ್ಮೆಂಟಲ್ಲಿ ನೋಡಿ ಗೋಲ್ಡ್ ಬೀಡ್ಗೆ ವಾಪಸ್ ಹೋಗೋದು. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ನಾನಿಲ್ಲಿ 5 ಬೀಡ್ಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 5, 7, 9 ಎಷ್ಟಾದ್ರು ತೊಗೋಬೋದು. ಅಷ್ಟಕ್ಕೆ ಒಂದು ಕುಚ್ಚು ಥರ ನೋಡಿ. ಇಲ್ಲಿ ಲಾಸ್ಟಲ್ಲಿ 5 ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ನಾಟ್ ಹಾಕೋದು, ನಾರ್ಮಲ್ ನಾಟ್ ಹಾಕಿಬಿಟ್ಟು ಬ್ಯಾಕ್ ಸೈಡಿಗೆ ಬೇಕಂದರೆ ಒಂದು ನಾಟ್ ಹಾಕ್ಬೋದು, ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅಲ್ಲಿ ಸೈಡಲ್ಲಿ ದಾರ ಕಾಣಿಸ್ಬಾರ್ದಲ್ವ ನಮಗೆ, ಕಾಟನ್ ಥ್ರೆಡ್ಡು. ಅದಕ್ಕೆ ಬ್ಯಾಕ್ ಸೈಡ್ ಈ ಥರ ಎಳ್ಕೊಂಡು ನಾನು ಹಿಂದಗಡೆ ಎಮ್ಮಿಂಗಿಗೆ ಒಂದು ನಾಟ್ ಹಾಕೋತೀನಿ. ಸೊ ಬೇಕಂದರೆ ಆ ಥ್ರೆಡ್ ಕಾಣಿಸ್ಬಾರ್ದು ಅಂದರೆ ಈ ಥರ ಎಕ್ಸ್ಟ್ರಾ ಈ ರೀತಿ ಒಂದು ನಾಟ್ ಹಾಕೋತೀನಿ. ಸೇರಿಸಿ ಸಾಕು ಅಷ್ಟೇ, ಒಂದೇ ಒಂದು. ಯಾಕಂದರೆ ಇದು ಸುಮ್ಮನೆ ಸೆಕ್ಯೂರ್ಗೋಸ್ಕರ ಅಷ್ಟೇ. ಈ ರೀತಿ ನಾಟ್ ಮಾಡಿದ್ರೆ ಅದು ಸೈಡಲ್ಲಿರೋ ಥ್ರೆಡ್ ಹಿಂದೆ ಹೋಗುತ್ತೆ, ಕಾಣೋದಿಲ್ಲ. ಮತ್ತು ಒಂದು 5 ಚೈನ್ ಅಷ್ಟು, ಅಂದರೆ ಒಂದು 1/2 ಇಂಚ್ಗಿಂತ ಕಡಿಮೆ ನಾನು ಪ್ಲೇಸ್ ಬಿಟ್ಬಿಟ್ಟು ಅಲ್ಲಿ ಒಂದು ನಾಟ್ ಹಾಕೋತೀನಿ. ಬೇಕಂದರೆ ಈ ಕಾಟನ್ ಥ್ರೆಡ್ಗೆ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಾನು ನೀಡಲಿಂದ ಕಟ್ಟಿದ್ದೀನಿ. ಸೊ ಕುಚ್ಚಿಗೆ ಪ್ಲೇಸ್ ಕರೆಕ್ಟಾಗಿ ಬಿಟ್ಕೊಂಡು ಅಲ್ಲಿ ಕೂಡ 2 ಸತಿ ನಾಟ್ ಹಾಕ್ತೀನಿ. ಒಂದು ಸತಿ ಹಾಕಿದ್ರು ನಡೆಯುತ್ತೆ, ಅದೇನು ಕಟ್ಟಾಗೋದಿಲ್ಲ, ಬಿಚ್ಕೊಬರೋದಿಲ್ಲ. ಸೊ ಸೆಕ್ಯೂರಾಗೇ ಇರುತ್ತೆ. ಮತ್ತು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ 3 ಬೀಡ್ಸ್ ತೊಗೋಬೇಕು. ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಮತ್ತೆ ಸ್ಟಾರ್ಟ್ ಮಾಡೋದು. ಸೊ ಕುಚ್ಚಿಗೆ ಪ್ಲೇಸ್ ಬಿಟ್ಕೊಂಡ್ರೆ ಈ ರೀತಿ ಬರುತ್ತೆ ನಮಗೆ. ಇನ್ ಕೇಸ್ ಕುಚ್ಚು ಬೇಡ, ವಿತೌಟ್ ಕುಚ್ಚು ಡಿಸೈನ್ ನಮಗೆ ಬರೀ ಬಾರ್ಡ್ರ್ ಬೇಕಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ತುಂಬ ಈಸಿ ಇದೆ ಡಿಸೈನು. ಯಾರಿಗೆ ಕ್ರೋಶಾ ಬರೋದಿಲ್ಲ, ಗ್ರ್ಯಾಂಡ್ ಲುಕ್ ಬೇಕು, ಸೊ ಈಸಿಯಾಗಿ 1 ಅವರಲ್ಲಿ 1.5 ಅವರಲ್ಲಿ ಮುಗಿಸ್ಬಿಡ್ತಾರೆ. ಸೊ ಆರಾಮ್ಸಾಗಿ ಈ ಥರ ಮೀಡಿಯಮ್ ಸೈಜಲ್ಲಿ ಬೀಡ್ಸು 2 ಥರ ತೊಗೊಂಡು ಬಂದರೆ ಅಷ್ಟೇ ಸಾಕು. ಒಂದು 20 ರೂಪೀಸಲ್ಲಿ ತೊಗೊಂಡ್ರೆ ಫುಲ್ ಸ್ಯಾರಿಗೆ ಆಗೋಗುತ್ತೆ ನಿಮಗೆ. ಸೊ ನಿಮಗೆ 50 to 80 ಒಳಗಡೆ ನಿಮ್ಮ ಸೀರೆ ನೀವೇ ಡಿಸೈನ್ನ ರೆಡಿ ಮಾಡ್ಕೊಬಿಡ್ಬೋದು. ಸೊ ತುಂಬ ಸಿಂಪಲ್ಲು, ತುಂಬ ಈಸಿ ನೋಡಿ. ಎಂಡಲ್ಲಿ ಮತ್ತು ಲಾಸ್ಟಲ್ಲಿ ಒಂದೇ ಒಂದು ನಾಟ್ ಹಾಕಿ ಎಮ್ಮಿಂಗಿಗೆ ನಾಟ್ ಮಾಡಿಬಿಡ್ತೀನಿ. ಸೊ ನಾಟ್ ಮಾಡಿ ಕಟ್ ಮಾಡ್ತೀನಿ. ಸೊ ಈ ರೀತಿ ಒಂದು 2-3 ಟೈಮ್ಸ್ ನಾಟ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ. ಸೊ ನಿಮಗೆ ಕಾಟನ್ ಥ್ರೆಡ್ ಅಲ್ವಾ, ಬಿಚ್ಕೊಬರೋ ಚಾನ್ಸಸ್ ಇರಲ್ಲ ಫ್ರೆಂಡ್ಸ್, ಆರಾಮಾಗಿ ಸೆಕ್ಯೂರ್ ಆಗಿರುತ್ತೆ. ಸೊ ಫಸ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಬಂದು
ಸೇಮ್ ಕಲರ್ ಥ್ರೆಡ್, ಪಲ್ಲು ಯಾವ ಕಲರ್ ಇರುತ್ತೆ ಅದೇ ಕಲರ್ ಥ್ರೆಡ್ ತೊಗೊಳ್ಳಿ. ಸೊ ನಾಟ್ ಹಿಂದೆ ಬರಲಿ, ನಾಟ್ ಹಿಂದೆ ಬಂದುಬಿಟ್ಟು ನೋಡಿ ಫಸ್ಟ್ ಗೋಲ್ಡ್ ಬೀಡ್ ಒಳಗಡೆ ನೀಡಲ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಮಾಲ್ ಗೋಲ್ಡನ್ ಬೀಡ್ಸ್ನ ತೊಗೋತೀನಿ ನಾನು. ಸ್ಮಾಲ್ ಗೋಲ್ಡನ್ ಬೀಡ್ಸ್ನ ತೊಗೊಂಡು ಫಸ್ಟ್ 4 ತೊಗೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು 4 ಮಣಿಗಳನ್ನ ತೊಗೋತಾ ಇದ್ದೀನಿ ಸ್ಮಾಲ್. ಸೊ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ ನಮಗೆ ಬೇಸ್ ಫಸ್ಟ್ ಸ್ಟೆಪ್ ಬಿಗ್ ಸೈಜ್ ತೊಗೊಂಡ್ರೆ ಇಲ್ಲಿ 5 ತೊಗೋಬೇಕಾಗತ್ತೆ. ನಾನು ಮೀಡಿಯಮ್ ಸೈಜ್ ಆಗಿರೋದ್ರಿಂದ 4 ತೊಗೋತಾ ಇದ್ದೀನಿ. ನೋಡಿ ಪಕ್ಕದ ಗೋಲ್ಡ್ ಬೀಡ್ಗೆ ನಾನು ನೀಡಲ್ನ ಪಾಸ್ ಮಾಡಿ ಚೂರು ಕ್ಲಾತ್ ಎತ್ಕೋತೀನಿ. ಅಂದರೆ ಸ್ಯಾರಿ ಸ್ವಲ್ಪ ತೊಗೊಳ್ತೀನಿ, ಅದು ನೀಟಾಗಿ ವಾಪಸ್ ಹೋಗಬಾರ್ದಂತ ಅಷ್ಟಕ್ಕೆ. ಮತ್ತು ಇವಾಗ ವಾಪಸ್ ಅದೇ ಬೀಡಲ್ಲಿ ಮತ್ತು ಒಂದು ಸ್ಮಾಲ್ ಗೋಲ್ಡನ್ ಬೀಡ್, 2 ಬೀಡ್ ಸೇರಿ ನನ್ನ ನೀಡಲ್ನ ಈ ರೀತಿ ಪಾಸ್ ಮಾಡ್ಕೊಳ್ತೀನಿ. ಸೊ ಇದು ನಮಗೆ ಪರ್ಲ್ ಸುತ್ತೂರ ಯು ಶೇಪ್ ಥರ ನೀಟಾಗಿ ಸೆಕ್ಯೂರ್ ಆಗಬೇಕು. ಮತ್ತು ಇವಾಗ 3 ಬೀಡ್ಸ್ ತೊಗೊಳ್ಳೋಣ. ಸ್ಟಾರ್ಟಿಂಗ್ 4 ಬೀಡ್ ತೊಗೊಂಡಿದ್ದೆ ಅಲ್ವಾ, ಇವಾಗ 3 ಬೀಡ್ಸ್. ಸೊ 4 ತೊಗೊಂಡಿದ್ವಿ ಅಲ್ವಾ, ಇವಾಗ 3 ಬೀಡ್ಸ್ ಆದರೆ ಸಾಕಾಗತ್ತೆ. ಸೊ 3 ಬೀಡನ್ನ ಈ ಥರ ಇನ್ಸರ್ಟ್ ಮಾಡಿ ನೀಡಲ್ಗೆ ನೋಡಿ ಬಿಗ್ ಗೋಲ್ಡನ್ ಬೀಡ್ಗೆ ನೀಡಲ್ನ ಹಾಕಿ ಸ್ವಲ್ಪ ಬಟ್ಟೆ ಕೂಡ ತೊಗೋತೀನಿ, ಅಂದರೆ ಸ್ಯಾರಿ ತೊಗೋತೀನಿ. ಮತ್ತು ಅದೇ ಬೀಡ್ ಒಳಗಡೆ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಒಂದು ತೊಗೊಳ್ಳಿ, ಈ ರೀತಿ ವಾಪಸ್ ಮಾಡ್ಕೊಳ್ಬೇಕು. ಅದು ಒಂಥರ ಪರ್ಲ್ಗೆ ಅರೌಂಡ್ ಸೆಕ್ಯೂರ್ ಆಗಿರೋ ಥರ ನೀಟಾಗಿ ಯು ಶೇಪಲ್ಲಿ ಕಾಣುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು. ನಿಮಗೆ ವಿಡಿಯೋಗಿಂತ ಡೈರೆಕ್ಟಾಗಿ ಗೋಲ್ಡ್ ಬೀಡ್ಸ್ ಎಲ್ಲ ಶೈನಿ ಇರುತ್ತೆ ಅಲ್ವಾ, ಗೋಲ್ಡ್ ಬೀಡ್ಗೂ ಪರ್ಲ್ ಬೀಡ್ಗೂ ತುಂಬ ಅಂದರೆ ತುಂಬ ಮ್ಯಾಚ್ ಆಗುತ್ತೆ ಈ ಡಿಸೈನು. ನಾನು ಹೇಳೋದಲ್ಲ, ನೀವು ಟ್ರೈ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಲುಕ್ ಇದೆ ಅಂತ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ನ. ಸೊ ಈ ರೀತಿ ವಾಪಸ್ ಮಾಡ್ತೀನಿ. ಮತ್ತು 3 ಬೀಡ್ಸ್ ಇನ್ಸರ್ಟ್ ಮಾಡೋಣ. ತುಂಬ ಸ್ಪೀಡಾಗಿ ಆಗೋಗುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಬೀಡ್ಸ್ ಈ ರೀತಿ ತೊಗೊಳ್ಳಿ, ಇಲ್ಲ ಒಂದು ಕಪ್ಪಲ್ಲಿ ಹಾಕಿ ತೊಗೊಳ್ಳಿ. ಸೊ ಆರಾಮ್ಸಾಗಿ ನೀವು ಬೀಡ್ಸ್ನ ಪೋಣಿಸ್ಕೊಳ್ಳೋದು. ಸೊ ಒಂಚೂರು ಕ್ಲಾತ್ ಎತ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ತುಂಬ ಈಸಿ ಇದೆ ಡಿಸೈನು. ವಿತ್ ಕುಚ್ಚುವರು ತೊಗೊಳ್ಬೋದು ಫ್ರೆಂಡ್ಸ್, ವಿತೌಟ್ ಕುಚ್ಚುವರು ತೊಗೋಬೋದು. ಯಾರಿಗೆ ಕುಚ್ಚು ಬೇಡ ಹಾಗೆ ಕೂಡ ತುಂಬ ಲುಕ್ ಬರುತ್ತೆ. ಇವನ್ ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ ಕೂಡ ಹಾಕ್ಕೋಬೋದು, ಸಾಫ್ಟ್ ಸಿಲ್ಕ್ಗೆ, ಗ್ರ್ಯಾಂಡ್ ಸಿಲ್ಕ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕ್ರೋಶಾ ಬೇಡ ಅಂದ್ಕೊಳ್ಳೋರು ಅಥವಾ ಕ್ರೋಶಾ ಡಿಸೈನ್ ತುಂಬ ಮಾಡಿಸಿದ್ದೀವಿ ಅಂದ್ಕೊಳ್ಳೋರು ಈ ರೀತಿ ಕೂಡ ಟ್ರೈ ಮಾಡಿ. ಬರೀ ಬೀಡ್ಸ್ ಅಂತ ಏನು ಅನಿಸಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಬ್ಲೌಸಸ್ಗೆಲ್ಲ ತುಂಬ ಸ್ಟಿಚ್ ಮಾಡಿಸಿರ್ತೀವಿ. ಆರಿ ವರ್ಕ್ಗೆಲ್ಲ ಬೀಡ್ಸೇ ತುಂಬ ಬರುತ್ತೆ ಬ್ಲೌಸ್ಗೆಲ್ಲ, ಅದಕ್ಕೆ ಕೂಡ ಮ್ಯಾಚ್ ಆಗುತ್ತೆ. ಏನು ಬೀಡ್ಸ್ ಏನು ಸ್ಯಾರಿ, ರೇಷ್ಮೆ ಸೀರೆ ನಾವು ಯಾವಾಗಲೂ ವಾಶ್ ಮಾಡೋದಿಲ್ಲ ಅಲ್ವಾ. ಸೊ ಭಯ ಏನು ಬೇಡ, ಕಲರ್ ಹೋಗುತ್ತೆ, ಕಲರ್ ಫೇಡ್ ಆಗುತ್ತೆ ಅಂತ. ಈವನ್ ಬ್ಲೌಸಲ್ಲಿ ಕೂಡ ನಮಗೆ ಸ್ಟೋನ್ ಚೈನ್ ಅಂತೆ ಬೀಡ್ಸ್ ತುಂಬ ಥರ ಬೀಡ್ಸ್ ಯೂಸ್ ಮಾಡಿರ್ತಾರೆ. ಸೊ ಲಾಂಗ್ ಟೈಮ್ ಬರುತ್ತೆ ಅದು ಕೂಡ ಇದು ಕೂಡ ಎಲ್ಲನೂ. ಸೊ ಭಯ ಬೀಳೋ ಹಂಗೇನಿಲ್ಲ. ನೋಡಿ ನಾಟ್ ಮಾಡಿಬಿಟ್ಟು ಅದು ಈ ಕಡೆ ಎಂಡ್ ಕೂಡ ಲಾಸ್ಟಲ್ಲಿ ನಾಟ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ ನಾವು 4 ಬೀಡ್ಸ್ ತೊಗೋಬೇಕು. ನೋಡಿ ಗೋಲ್ಡ್ ಬೀಡಲ್ಲಿ ನೀಡಲ್ ಪಾಸ್ ಮಾಡಿಕೊಂಡು ಸ್ಟಾರ್ಟಿಂಗ್ ಮಾತ್ರ 4, ಎಂಡಲ್ಲಿ ಕೂಡ 3 ಬೀಡ್ಸೇ ಸಾಕಾಗತ್ತೆ. ಸೊ ಇವಾಗ ಮಾತ್ರ 4 ತೊಗೋತೀನಿ. 4 ತೊಗೊಂಡು ಪಾಸ್ ಮಾಡಿಕೊಂಡು ಪಕ್ಕದ ಗೋಲ್ಡ್ ಬೀಡ್ ಒಳಗಡೆ ಹೋಗಿ ನೀರಲ್ಲಿ ಸ್ವಲ್ಪ ಬಟ್ಟೆನೂ ಎತ್ಕೊಂಡು ಮತ್ತೆ ವಾಪಸ್ಸು ಅದೇ ಗೋಲ್ಡ್ ಬೀಡಲ್ಲಿ ಮತ್ತು ಸ್ಮಾಲ್ ಗೋಲ್ಡ್ ಬೀಡಲ್ಲಿ ರಿಟರ್ನ್ ಬರಬೇಕು. ಈ ರೀತಿ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದು ಈ ಥರ ರಿಲೇಟೆಡ್ ತೋರಿಸಿದ್ದೀನಿ, ಬಟ್ ಈ ಡಿಸೈನ್ ತೋರಿಸಿಲ್ಲ, ರಿಪೀಟೆಡ್ ಡಿಸೈನ್ ಅಂದ್ಕೋಬೇಡಿ. ಸೊ ಇದು ನ್ಯೂ ಡಿಸೈನ್, ನ್ಯೂ ಲುಕ್ ಬರುತ್ತೆ. ಎಲ್ಲ ಸಿಮಿಲರ್ ಇದ್ರೂ ಇದು ನ್ಯೂ ಟೈಪ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಪರ್ಲ್ ಯೂಸ್ ಮಾಡಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ. ಇದೇ ಥರ ಡಿಸೈನು ಇನ್ನೊಂದು ವೇಯಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ಅದು ಬೇರೆ ಥರ ಮಾಡ್ಕೊಳ್ಳೋದು, ಅಂದರೆ ವೇನೇ ಚೇಂಜ್. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು, ಇದು ಕೂಡ ಟ್ರೈ ಮಾಡ್ಬೋದು, ಈಸಿ ಇದೆ ಕೂಡ. ಸೊ ಇದು ಈ ರೀತಿ ಕಾಣಿಸ್ತಾ ಇದೆ ವಿತೌಟ್ ಕುಚ್ಚು. ಆ ಗ್ಯಾಪ್ ಇಲ್ಲ ಅಂದರೂ ಕೂಡ ಕಂಟಿನ್ಯೂಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಯಾರ್ಯಾರಿಗೆ ಕುಚ್ಚು ಬೇಡ ಹಾಗೆ ಹಾಕ್ಕೊಳ್ಳಿ, ಈ ರೀತಿ ಲುಕ್ ಇರುತ್ತೆ. ಕುಚ್ಚು ಬೇಕಂದರೆ ಇದೇ ಥರ ಸ್ಪೇಸ್ ಬಿಟ್ಕೊಳ್ಳಿ. ಅದು 5 ಬೀಡ್ಸ್ಗೆ ಅಂತ ಏನಿಲ್ಲ, 7, 9 ಆ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ವಿತೌಟ್ ಕುಚ್ಚೆ ಇಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ. ಈವನ್ ಕುಚ್ಚು ಬದಲು ನೀವು ಯಾವ್ದಾದ್ರು ಹ್ಯಾಂಗಿಂಗ್ ಕೂಡ ಸ್ಟಿಚ್ ಮಾಡ್ಕೋಬೋದು, ಹ್ಯಾಂಗಿಂಗ್ ಬರೋ ಥರ, ಅದು ಕೂಡ ಸಕ್ಕತ್ತಾಗಿ ಬರುತ್ತೆ. ಒಂಥರ ಲಿಟ್ಟಲಾಗಿ ತುಂಬ ಚೆನ್ನಾಗಿರುತ್ತೆ. ದೂರದಿಂದ ಯಾವ ರೀತಿ ಹಾಕಿರೋದು ಕೂಡ ಗೊತ್ತಾಗೋದಿಲ್ಲ. ಮತ್ತು ಪರ್ಲು ಬೀಡ್ ಸ್ಟಿಚಿಂಗ್ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ನಾರ್ಮಲಾಗಿ 67 ದಾರ ಸುತ್ತಕೊಂಡು ನಾನು ನೀಡಲ್ಗೆ ಪೋಣಿಸ್ಕೊಂಡು ನೀಡಲಿಂದ ಬಟ್ಟೆಗೆ ಕುಚ್ಚು ಕಟ್ಟಿದ್ದೀನಿ. ಈವನ್ ನಾವು ಕಾಟನ್ ಥ್ರೆಡ್ ಇತ್ತಲ್ಲ ಅದಕ್ಕೆ ಕೂಡ ನೀವು ಕುಚ್ಚು ಕಟ್ಕೋಬೋದು. ಸೊ ನಾನು
ಕ್ಲಾತ್ಗೆ ಕಟ್ಟಿದ್ದೀನಿ ಸ್ಯಾರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು, ಡಿಫ್ರೆಂಟ್ ಲುಕ್ ಬರುತ್ತೆ ಅಂತ. ಇದಕ್ಕೆ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಸ್ಟ್ ಮಾಡ್ಕೊಬೋದು ನಾವು. ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಒಂಥರ ಇನ್ನೂ ಲುಕ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇದರಲ್ಲಿ ಯಾವ್ದು ಇಷ್ಟನೋ ಆ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಪರ್ಲು ಗೋಲ್ಡನ್ನು ಯಾವತ್ತೂ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಫ್ರೆಂಡ್ಸ್, ಲುಕ್ ಕೊಡುತ್ತೆ ಸ್ಯಾರಿಗೆ. ಟ್ರೈ ಮಾಡಿ ನೋಡಿ. ಸೊ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.